7ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 2 ಮಧ್ಯಯುಗದ ಯುರೋಪ್ ಪ್ರಶ್ನೋತ್ತರಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು. ಉತ್ತರ ಇಟಲಿ. 2. ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್. ಉತ್ತರ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕೆಲೆಂಜಲೋ. 3. ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು. ಉತ್ತರ ರೆಡ್ ಇಂಡಿಯನ್ಸ್. 4. ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ಡ್ಯಾಶ್. ಉತ್ತರ ವಿಕ್ಟೋರಿಯಾ. 5. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದವರು ಡ್ಯಾಶ್. ಉತ್ತರ ಮಾರ್ಟಿನ್ ಲೂಥರ್. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪುನರುಜ್ಜೀವನದ 2 ಲಕ್ಷಣಗಳು ಯಾವುವು? ಉತ್ತರ ಮಾನವತಾವಾದ ಮತ್ತು ವೈಚಾರಿಕತೆ ಪುನರುಜ್ಜೀವನದ 2 ಮುಖ್ಯವಾದ ಲಕ್ಷಣಗಳು. ಪ್ರಶ್ನೆ 2. ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು? ಉತ್ತರ ಮುದ್ರಣ ಯಂತ್ರ ಕಂಡು ಹಿಡಿದ ಮೇಲೆ ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಎಲ್ಲರೂ ಕೊಂಡು ಓದುವಂತಾಯಿತು. ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು. ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಗಿ ಪುನರುಜ್ಜೀವನಕ್ಕೆ ಪ್ರೇರಕವಾಯಿತು. ಪ್ರಶ್ನೆ 3. ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು? ಉತ್ತರ ಪುನರುಜ್ಜೀವನ ಕಾಲದ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಪೆಟ್ರಾರ್ಕ್, ಡಾಂಟೆ, ಬೊಕಾಸಿಯೋ. ಪ್ರಶ್ನೆ 4. ವಿಲಿಯಂ ಶೇಕ್ಸ್ಪಿಯರ್ ಯಾರು? ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಒಬ್ಬ ಪ್ರಮುಖ ಇಂಗ್ಲಿಷ್ ನಾಟಕಗಾರ. ಪ್ರಶ್ನೆ 5. ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ಯಾರು? ಉತ್ತರ ಸರ್ ಐಸಾಕ್ ನ್ಯೂಟನ್, ವಿಲಿಯಂ ಹಾರ್ವೆ. ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು. ಪ್ರಶ್ನೆ 6. ಪ್ರತಿ ಸುಧಾರಣೆ ಎಂದರೇನು? ಉತ್ತರ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ಪ್ರಶ್ನೆ 7. ಮಾರ್ಕ್ ಪೋಲೋ ಯಾರು? ಉತ್ತರ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವರದಿ ನೀಡಿದ ಯುರೋಪಿನ ನಾವಿಕನೇ ಮಾರ್ಕ್ ಪೋಲೋ. ಪ್ರಶ್ನೆ 8. ಕೊಪರ್ನಿಕಸನ ಸಂಶೋಧನೆಗಳನ್ನು ತಿಳಿಸಿ. ಉತ್ತರ ಪೋಲೆಂಡಿನ ಕೊಪರ್ನಿಕಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ಸಂಶೋಧನೆ ಮಾಡಿದನು. ಮಕ್ಕಳೇ, ಈ